ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ. ಇವತ್ತಿನ ವಿಡಿಯೋದಲ್ಲಿ ನಾನು ಹೆರಿಗೆಯ ದಿನಗಳು ಒಂದು ವೇಳೆ ನಿಮಗೆ ಹತ್ತಿರ ಬರ್ತಿರುವ ಸಂದರ್ಭದಲ್ಲಿ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಮತ್ತು ನಿಮಗೆ ಡೆಲಿವರಿ ಪೇಯ್ನ್ ಸ್ಟಾರ್ಟ್ ಆಗುವ ಸಂದರ್ಭದಲ್ಲಿ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಅನ್ನೋದರ ಬಗ್ಗೆ ಡೀಟೇಲ್ಸಾಗಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಗರ್ಭಧಾರಣೆ ಮತ್ತು ಹೆರಿಗೆ ಅನ್ನೋದು ಪ್ರತಿ ಹೆಣ್ಣಿನ ಜೀವನದಲ್ಲಿ ಒಂದು ಅತ್ಯಮೂಲ್ಯವಾದ ಕ್ಷಣಗಳು ಅಂತ ಕೂಡ ಹೇಳ್ಬೋದು. ಆ ಒಂದು ಸಂದರ್ಭದಲ್ಲಿ ಎಷ್ಟೇ ನೋವು ಪಟ್ಟರೂ ಮಗು ಯಾವಾಗ ಆ ಒಂದು ಹೆಣ್ಣು ನೋಡುತ್ತೆ, ಆ ಒಂದು ಸಂದರ್ಭದಲ್ಲಿ ಪಟ್ಟ ನೋವೆಲ್ಲ ಮರೆತು ಅವಳು ಎರಡಷ್ಟು ಖುಷಿ ಪಡ್ತಾಳೆ. 9 ತಿಂಗಳುಗಳ ತನಕ ಹೊಟ್ಟೆಯಲ್ಲಿ ಮಗುವನ್ನು ಹಂತ ಹಂತವಾಗಿ ಬೆಳೆಸಿ ನಂತರ ಈ ಒಂದು ಹೊರ ಜಗತ್ತಿಗೆ ಪರಿಚಯಿಸುವ ಪರಿ ಆಕೆಗೆ ಮಾತ್ರ ಗೊತ್ತು. ಸಾಮಾನ್ಯವಾಗಿ ಎಲ್ಲರಲ್ಲೂ ಈ ಒಂದು ಹೆರಿಗೆ ಸಮಯ ಹತ್ತಿರ ಬಂದಾಗ ಏನಾಗುತ್ತದೋ ಎಂಬ ಒಂದು ಆತಂಕ ಎಲ್ಲರಲ್ಲೂ ಸಹಜವಾಗಿ ಕಾಡುವಂಥದ್ದು. ಸೊ ಹಾಗಾಗಿ ಇವಾಗ ನಾವು ಹೆರಿಗೆ ಸಮಯ ಹತ್ತಿರ ಬಂದಾಗ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಮತ್ತು ಹೆರಿಗೆ ನೋವು ಯಾವ ರೀತಿ ನಿಮಗೆ ಕಾಣಿಸ್ಕೊಳ್ಳುತ್ತೆ ಅನ್ನೋದರ ಬಗ್ಗೆ ನೋಡ್ತಾ ಹೋಗೋದಾದರೆ, ಸಾಮಾನ್ಯವಾಗಿ ಗರ್ಭಿಣಿಯರಿಗೆ 40 ವಾರಗಳಲ್ಲಿ ಹೆರಿಗೆಯಾಗುವಂಥದ್ದು, ಅಂದರೆ 9 ತಿಂಗಳು 1 ವಾರ. ಆದರೆ 37ನೇ ವಾರದಿಂದ 40ನೇ ವಾರದ ಒಳಗೆ ಯಾವಾಗ ಬೇಕಾದರೂ ನಿಮಗೆ ಹೆರಿಗೆನೂ ಸ್ಟಾರ್ಟ್ ಆಗ್ಬೋದು, ನಿಮಗೆ ಹೆರಿಗೆ ಕೂಡ ಆಗ್ಬೋದು. ಕೆಲವು ಕಂಡೀಷನಲ್ಲಿ 41 ಮತ್ತು 42ನೇ ವಾರ ಆದ್ರೂ ಕೂಡ ಕೆಲವರಲ್ಲಿ ಹೆರಿಗೆಯ ನೋವು ಕಾಣಿಸ್ಕೊಳ್ಳೋದಿಲ್ಲ. ಈ ರೀತಿ ಒಂದು ವೇಳೆ ಆದಲ್ಲಿ ನೀವು ತಕ್ಷಣ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸ್ಬೇಕಾಗತ್ತೆ. ಯಾವಾಗ ನಿಮಗೆ EDD ಡೇಟ್ ಕೊಡ್ತಾರೆ ಆ ಡೇಟ್ ತನಕ ನಿಮಗೆ ಹೆರಿಗೆ ನೋವು ಬಂದಿಲ್ಲ ಅಂತ ಹೇಳಿದರೆ ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸೋದು ಒಳ್ಳೆಯದು. ಇವಾಗ ಹೆರಿಗೆ ಸಮೀಪದಲ್ಲಿರುವಾಗ ಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ, ಹೆರಿಗೆಯ ನೋವು ಬಂದಾಗ ಬಿಟ್ಟು ನೋವು ಬರುತ್ತೆ. 1 ನಿಮಿಷ ವಿಪರೀತ ನೋವು ಕಾಣಿಸ್ಕೊಂಡ್ರೆ ನಂತರ ಅದು ಕಡಿಮೆ ಆಗುವುದನ್ನು ನೀವು ಕಾಣ್ಬೋದು. ಇದೇ ರೀತಿ ಬಿಟ್ಟು ಬರುತ್ತೆ. ಫಸ್ಟು ಅದು 1 ಗಂಟೆಗೆ ಸ್ಟಾರ್ಟ್ ಆಗಿ ನಂತರ ಅರ್ಧ ಗಂಟೆಗೊಮ್ಮೆ, ಆಮೇಲೆ ನಿಮಗೆ 20 ಮಿನಿಟ್ಸಿಗೊಮ್ಮೆ, 15 ಮಿನಿಟ್ಸಿಗೊಮ್ಮೆ, ಆಮೇಲೆ 10 ಮಿನಿಟ್ಸಿಗೊಮ್ಮೆ ಮತ್ತು ಈ ರೀತಿ ಮುಂದೆ ಕಂಟಿನ್ಯೂಸ್ ಆಗಿ ನಿಮಗೆ ಈ ರೀತಿ ಪೇಯ್ನ್ ಬಿಟ್ಟು ಬರುತ್ತೆ ಮತ್ತು ಈ ಪೇಯ್ನ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಈ ಒಂದು ಪೇಯ್ನ್ ನಿಮಗೆ ಬೆನ್ನಿನಿಂದ ಸ್ಟಾರ್ಟ್ ಆಗಿ ಸೊಂಟದ ಸುತ್ತಮುತ್ತ ಮತ್ತು ತೊಡೆ, ಕೈ, ಕಾಲುಗಳಲ್ಲೂ ಕೂಡ ವಿಪರೀತ ಪೇಯ್ನ್ ಕಾಣಿಸ್ಕೊಳ್ಳುತ್ತೆ. ಹೊಟ್ಟೆ ಒಂದೇ ನೋವು ಕಾಣಿಸ್ಕೊಳ್ಳೋದಿಲ್ಲ, ಸೊಂಟದ ಸುತ್ತಮುತ್ತಲೂ ನಿಮಗೆ ವಿಪರೀತ ನೋವು ಕಾಣಿಸ್ಕೊಳ್ಳುತ್ತೆ ಮತ್ತು ನೋವು ನಿಮಗೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ನೀವು ಹೇಗೆ ತಿಳ್ಕೊಳ್ಬೋದು ಇದು ಹೆರಿಗೆಯೇ ನೋವು ಅಂತ ಹೇಳಿದರೆ, ಈ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಹೆರಿಗೆ ನೋವು ಬಂದಾಗ ನಿಮ್ಮ ಹೊಟ್ಟೆ ತುಂಬ ಗಟ್ಟಿಯಾಗಿ ವಿಪರೀತ ನೋವು ಕಾಣಿಸ್ಕೊಳ್ಳುತ್ತೆ. ಸಾಮಾನ್ಯವಾಗಿ ಬೇರೆ ಸಂದರ್ಭದಲ್ಲಿ ಗರ್ಭಿಣಿಯರ ಹೊಟ್ಟೆ ಮೃದುವಾಗಿರುತ್ತೆ. ಆದರೆ ಯಾವಾಗ ನಿಮಗೆ ಹೆರಿಗೆ ನೋವು ಕಾಣಿಸ್ಕೊಳ್ಳುತ್ತೆ ಆ ಒಂದು ಸಂದರ್ಭದಲ್ಲಿ ಹೊಟ್ಟೆ ಗಟ್ಟಿಯಾಗಿ ಆಗಾಗ ನೋವು ಕಂಡುಬರುತ್ತೆ. ಈ ರೀತಿ ಆದಲ್ಲಿ ನೀವು ಅಗತ್ಯವಾಗಿ ಡಾಕ್ಟ್ರನ್ನ ಕಾಣಬೇಕಾಗತ್ತೆ. ನೆಕ್ಸ್ಟ್ ನೀರು ಸ್ರವಿಸುವುದು. ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ, ಹೆರಿಗೆ ನೋವು ಬರುವ ಸಂದರ್ಭದಲ್ಲಿ ನಿಮ್ಮ ಯೋನಿಯ ಭಾಗದಿಂದ ಮೂತ್ರದಂತೆ ನೀರು ಸ್ರವಿಸುವುದು. ಒಂದು ವೇಳೆ ಇದೇನಾದರೂ ಯೂರಿನ್ ಥರ ಆದರೆ ನಿಮಗೆ ಅದನ್ನು ನೀವು ನಿಲ್ಲಿಸ್ಬೋದು. ಇವಾಗ ನಿಮ್ಗೆ ಒಂದು ವೇಳೆ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸಿದರೆ ನೀವು ಅದನ್ನು ಕಂಟ್ರೋಲ್ ಮಾಡ್ಬೋದು. ಆದರೆ ಮಗುವಿನ ಸುತ್ತ ಇರುವಂಥ ಒಂದು ಅಮ್ಯುನಿಟಿ ಫ್ಲೂಯಿಡ್ ಏನಾದರೂ ಲೀಕೇಜ್ ಆದರೆ ನಿಮಗೆ ಇದು ವಿತೌಟ್ ಕಂಟ್ರೋಲ್ ಇದು ಲೀಕೇಜ್ ಆಗ್ತಾ ಇರುತ್ತೆ. ಇದನ್ನು ನೀವು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಫಸ್ಟು ಅದು ಸ್ವಲ್ಪ ಲೀಕೇಜ್ ಆಗಿ ನಂತರ ಅದು ಜಾಸ್ತಿ ಲೀಕೇಜ್ ಆಗುವಂಥದ್ದು. ಈ ರೀತಿ ಒಂದು ವೇಳೆ ಯಾವ ಸಂದರ್ಭದಲ್ಲೂ ಆದ್ರೂ ಕೂಡ ನೀವು ಡಾಕ್ಟ್ರನ್ನ ತಕ್ಷಣ ನೀವು ಕನ್ಸಲ್ಟ್ ಮಾಡಬೇಕಾಗತ್ತೆ. ಒಂದು ವೇಳೆ ಈ ರೀತಿಯ ಲೀಕೇಜ್ ನಿಮಗೆ ಹೆರಿಗೆಯ ಮುಂಚೆ ಅಥವಾ ಹೆರಿಗೆಯ ಸಂದರ್ಭದಲ್ಲಿ ಏನಾದರೂ ಕಾಣಿಸ್ಕೊಂಡು ನೀವು ಅದನ್ನು ಅವಾಯ್ಡ್ ಮಾಡಿ ಮನೆಯಲ್ಲೇ ಕೂತ್ಕೊಂಡ್ರೆ, ಅಂದರೆ ಹಾಸ್ಪಿಟ್ಲಿಗೆ ಹೋಗದೆ ನೀವು ಅದನ್ನು ಅವಾಯ್ಡ್ ಮಾಡ್ತಾ ಇದ್ದರೆ ಮಗುವಿಗೆ ಇನ್ಫೆಕ್ಷನ್ ಆಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಇನ್ನೊಂದು, ನಿಮಗೆ ಹೆರಿಗೆಯ ಸಮಯ ಹತ್ತಿರವಾದಾಗ ಕಾಣಿಸಿಕೊಳ್ಳುವ ಇನ್ನೊಂದು ಪ್ರಮುಖ ಲಕ್ಷಣ ಅಂತ ಹೇಳಿದರೆ, ನಿಮ್ಮ ವೈಟ್ ಡಿಸ್ಚಾರ್ಜು ಬ್ಲಡ್ ಮಿಕ್ಸ್ಡ್ ಆಗಿ ಹೋಗ್ತಾ ಇರುತ್ತೆ. ಆರಂಭದಲ್ಲಿ ನಿಮ್ಮ ಸರ್ವಿಕ್ಸ್ ಅಂದರೆ ನಿಮ್ಮ ಗರ್ಭಕೋಶದ ದ್ವಾರ ತೆರೆದುಕೊಳ್ಳುವ ಸಂದರ್ಭದಲ್ಲಿ ಕೆಲವರಿಗೆ ಜಾಸ್ತಿ ಪೇಯ್ನ್ ಕಾಣಿಸ್ಕೊಳ್ದೇ ಹೋಗ್ಬೋದು. ಆದರೆ ನಿಮಗೆ ಇದರಲ್ಲಿ ಈ ಒಂದು ಸಂದರ್ಭದಲ್ಲಿ ವಾಟರ್ ಲೀಕೇಜು ಆಗ್ಬೋದು ಅಥವಾ ರಕ್ತಸ್ರಾವ ಅಂದರೆ ನಿಮ್ಮ ವೈಟ್ ಡಿಸ್ಚಾರ್ಜಲ್ಲಿ ನಿಮಗೆ ಬ್ಲೀಡಿಂಗ್ ಥರ ಕಾಣಿಸ್ಕೊಳ್ಬೋದು. ಅದನ್ನು ಮ್ಯೂಕಸ್ ಪ್ಲಗ್ ಡಿಸ್ಚಾರ್ಜ್ ಅಂತ ಕೂಡ ಕರಿತೀವಿ.
ಈ ಒಂದು ಮ್ಯೂಕಸ್ ಪ್ಲಗ್ ನಿಮ್ಮ ಸರ್ವಿಕ್ಸ್ ಹತ್ರ ಅಂದರೆ ನಿಮ್ಮ ಗರ್ಭಕೋಶದ ದ್ವಾರ ಅಥವಾ ಕಂಠದ ಹತ್ರ ಇರುವಂಥದ್ದು. ಇದೇನು ಮಾಡುತ್ತೆ, ನಿಮ್ಮ ಥ್ರೂ ಔಟ್ ದ ಪ್ರೆಗ್ನೆನ್ಸಿಯಲ್ಲಿ ಮಗುವಿಗೆ ಯಾವುದೇ ರೀತಿಯ ಇನ್ಫೆಕ್ಷನ್ ತಾಕದಂತೆ ಪ್ರೊಟೆಕ್ಟಿವ್ ಲೇಯರ್ ಆಗಿ ಅದು ಕೆಲಸ ಮಾಡುತ್ತೆ. ಇದು ನೋಡಲಿಕ್ಕೆ ಜಾಮ್ ಅಥವಾ ಜೆಲ್ಲಿ ಟೈಪಲ್ಲಿರುತ್ತೆ. ಈ ರೀತಿಯ ಲಕ್ಷಣಗಳು ಒಂದು ವೇಳೆ ನಿಮಗೆ ಕಂಡು ಬಂದಲ್ಲಿ ನೀವು ತಕ್ಷಣ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಒಂದು ವೇಳೆ ನಿಮಗೆ ನಾರ್ಮಲ್ ಡೆಲಿವರಿ ಆಗಬೇಕಾದ್ರೆ ನಿಮ್ಮ ಗರ್ಭಕೋಶದ ದ್ವಾರ ಅಥವಾ ಕಂಠ 1-10 ಸೆಂಟಿಮೀಟರ್ ತನಕ ಓಪನ್ ಆಗಬೇಕಾಗತ್ತೆ. ಈ ಒಂದು ಸರ್ವಿಕ್ಸ್ ಓಪನ್ ಆಗುವ ಸಂದರ್ಭದಲ್ಲಿ ಕೆಲವರಿಗೆ ಪದೇ ಪದೇ ವಿಪರೀತ ನೋವು ಕಾಣಿಸ್ಕೊಳ್ಬೋದು. ಇದು ಒಬ್ಬರಿಂದ ಒಬ್ಬರಿಗೆ ವಿಭಿನ್ನವಾಗಿರುತ್ತೆ. ಈ ಒಂದು ಹೆರಿಗೆಯ ಸಂದರ್ಭದಲ್ಲಿ ಕಾಣಿಸಿಕೊಳ್ಳುವಂಥ ನೋವು ಒಬ್ಬರಿಂದ ಒಬ್ಬರಿಗೆ ಡಿಫ್ರೆಂಟ್ ಆಗಿರುತ್ತೆ. ಒಮ್ಮೆ ನೀವು ಹೆರಿಗೆ ನೋವಿನ ಲಕ್ಷಣಗಳಿಂದ ಆಸ್ಪತ್ರೆಗೆ ಅಡ್ಮಿಟ್ ಆದಮೇಲೆ ಡಾಕ್ಟ್ರು ಪ್ರತಿಯೊಂದು ಹಂತದಲ್ಲಿ ಗಮನಿಸ್ತಾ ಇರ್ತಾರೆ. ನಿಮ್ಮನ್ನು ಚೆಕ್ ಮಾಡ್ತಾರೆ ಮತ್ತು ನಿಮ್ಮ ಗರ್ಭದಲ್ಲಿರುವ ಮಗುವಿನ ಪ್ರತಿಯೊಂದು ಅಂಶಗಳನ್ನು ಅವರು ಕೂಲಂಕುಷವಾಗಿ ಗಮನಿಸ್ತಾ ಇರ್ತಾರೆ. ಅಂದರೆ ನಿಮ್ಮ ಮಗುವಿನ ಹೃದಯದ ಬಡಿತವನ್ನು ಕೂಡ ಅವರು ಗಮನಿಸ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಮಗುವಿನ ಹೃದಯದ ಬಡಿತವು 120ಇಂದ 160ಯವರೆಗೆ ಮಗುವಿನ ಹೃದಯದ ಬಡಿತವಿರುತ್ತೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿರುವಂತಹ ಯಾವುದಾದ್ರೂ ಒಂದು ಲಕ್ಷಣಗಳು ಕಂಡು ಬಂದರೂ ಕೂಡ ನೀವು ತಕ್ಷಣ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ನಿಮಗೆ ಹೆರಿಗೆ ನೋವು ಬರಲಿ ಅಂತ ಹೇಳಿ ನೀವು ವೆಯ್ಟ್ ಮಾಡಲಿಕ್ಕಿಲ್ಲ. ಅಂದರೆ ನಿಮಗೆ ವಾಟರ್ ಲೀಕೇಜ್ ಆದರೂ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಈ ಒಂದು ವಾಟರ್ ಲೀಕೇಜ್ ನಿಮಗೆ ಯಾವಾಗ ಬೇಕಾದ್ರೂ ಆಗ್ಬೋದು. ನಿಮಗೆ ಹೆರಿಗೆ ನೋವು ಬರುವ ಸಂದರ್ಭದಲ್ಲಿ ಮಾತ್ರವಲ್ಲದೆ ಥ್ರೂ ಔಟ್ ದ ಪ್ರೆಗ್ನೆನ್ಸಿಯಲ್ಲಿ ಯಾವಾಗ ಬೇಕಾದ್ರೂ ಆಗ್ಬೋದು. ಯಾವ ಸಂದರ್ಭದಲ್ಲೂ ಆದರೂ ಕೂಡ ನೀವು ತಕ್ಷಣ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಒಂದು ವೇಳೆ ನಿಮಗೆ ಹೆರಿಗೆ ನೋವು ಅಲ್ಲದೆ ಇದಕ್ಕಿಂತ ಮುಂಚೆ ಯಾವ ತಿಂಗಳಲ್ಲಾದರೂ ನಿಮಗೆ ಸ್ವಲ್ಪನೇ ವಾಟರ್ ಲೀಕೇಜ್ ಆಗ್ತಾ ಇದ್ದು ನೀವೇನಾದರೂ ನೆಗ್ಲೆಕ್ಟ್ ಮಾಡಿದರೆ ನಿಮ್ಮ ಮಗುವಿಗೆ ಇನ್ಫೆಕ್ಷನ್ ಆಗುವ ಸಾಧ್ಯತೆಗಳು ತುಂಬ ಹೆಚ್ಚಿರುತ್ತೆ. ಅಥವಾ ಮ್ಯೂಕಸ್ ಪ್ಲಗ್ ಡಿಸ್ಚಾರ್ಜ್ ಆದ್ರೂ ಕೂಡ ಅಂದರೆ ನಿಮ್ಮ ವೈಟ್ ಡಿಸ್ಚಾರ್ಜಲ್ಲಿ ಬ್ಲೀಡಿಂಗ್ ಥರ ಕಾಣಿಸ್ಕೊಂಡ್ರೆ ಅಥವಾ ಜಾಮ್ ಅಥವಾ ಜೆಲ್ಲಿ ಟೈಪಲ್ಲಿ ಬ್ಲಡ್ ಮಿಕ್ಸ್ಡ್ ಆಗಿ ಏನಾದರೂ ಡಿಸ್ಚಾರ್ಜ್ ಆಗ್ತಾ ಇದ್ದರೆ ನೀವು ತಕ್ಷಣ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಅದು ಬಿಟ್ಟು ನೀವು ಹೆರಿಗೆ ನೋವು ಬರಲಿ ನಂತರ ನಾನು ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಅಂದ್ಕೊಂಡಿರಬಾರ್ದು. ಯಾಕಂತ ಹೇಳಿದರೆ ಇವೆಲ್ಲ ಆದಮೇಲೂ ಕೂಡ ಕೆಲವರಿಗೆ ಹೆರಿಗೆ ನೋವು ಬರುವಂಥ ಸಾಧ್ಯತೆಗಳಿವೆ. ಸೊ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನೀವು ನೆಗ್ಲೆಕ್ಟ್ ಮಾಡದೆ ಯಾವುದೇ ರೀತಿಯ ಲಕ್ಷಣಗಳು ಒಂದು ವೇಳೆ ಕಂಡು ಬಂದರೆ ನಿಮ್ಮ ದಿನಗಳು ಹತ್ತಿರ ಬರ್ತಿದ್ದಂಗೆ ನೀವು ತಕ್ಷಣ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.